ನಮಸ್ಕಾರ ಸ್ನೇಹಿತರೆ, ನಮ್ಮ ಹಳ್ಳಿ ಹೃದಯದಿಂದ ಬಂತು ನಿಮ್ಮ ಮುಂದೆ ಹೊಸ ಮತ್ತೊಂದು ವಿಡಿಯೋ. ಸ್ವಾಗತ ನಮ್ಮ ಹಳ್ಳಿ ಹಸಿವು ಚಾನೆಲ್ಗೆ. ಇವತ್ತು ನಾವು ತಜಂಕ್ ಸೊಪ್ಪಿನ ಪಲ್ಯ ಮಾಡ್ತಿದ್ದೇವೆ. ನಿಮ್ಮ ಕಡೆ ಎಂತ ಹೇಳ್ತಾರೋ ಗೊತ್ತಿಲ್ಲ, ಅದನ್ನು ನೀವು ಕಮೆಂಟ್ ಮಾಡಿ. ನಮ್ಮ ಕಡೆ ತಜಂಕ್ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಹಾಗಾಗಿ ನಮ್ಮ ಇವತ್ತಿನ ಪಲ್ಯಕ್ಕೆ ಬೇಕಾಗುವಷ್ಟು ಸೊಪ್ಪನ್ನು ಕೊಯ್ದುಕೊಳ್ಳುವ. ನಾವಿಲ್ಲಿ 2 ದೊಡ್ಡ ಸೈಜಿನ ಟೊಮ್ಯಾಟೊ, ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡಿರುವಂತಹ ತರಕಾರಿಗಳನ್ನು ಚೆನ್ನಾಗಿ ತೊಳ್ಕೊಳ್ಳುವ. ನಾವು ಹಳ್ಳಿಯಲ್ಲಿರೋದ್ರಿಂದ ನಾವೆಲ್ಲದಕ್ಕೂ ನಲ್ಲಿ ನೀರನ್ನೇ ಅವಲಂಬಿಸಬೇಕು ಅಂತ ಇಲ್ಲ. ಇಲ್ಲಿ ನೋಡಿ ಎಷ್ಟು ಚಂದದ ಹೊಳೆಯ ನೀರು ನೋಡಿ. ಅಷ್ಟೇ, ಮಳೆಗಾಲದಲ್ಲಿ ಕೆರೆ ತುಂಬಿ ಹರಿತಾ ಇರುವಂತಹ ನೀರು ಇದು. ಉಪ್ಪುಗಳನ್ನೆಲ್ಲ ಹೆಚ್ಚುವಷ್ಟರಲ್ಲಿ ನಾವು ಅನ್ನಕ್ಕೆ ಇಟ್ಕೊಳ್ಳುವ. ದೊಡ್ಡವರಿಗೆ ಒಂದು ಖುಷಿ ಆದರೆ ಮಕ್ಕಳೆಲ್ಲ ಸೇರಿಕೊಂಡು ನದಿಯಲ್ಲಿ ಮೀನು ಹಿಡಿಯುವುದು ನೋಡಿ. ನಾವು ಕೂಡ ಹೀಗೆ ಅಲ್ವಾ, ಸಣ್ಣವರು ಇರಬೇಕಾದ್ರೆ ಹೊಳೆ ಬದಿಗಳಲ್ಲೆಲ್ಲ ಹೋಗಿ ಮೀನು ಹಿಡಿತಾ ಇದ್ವಿ ಅಲ್ವಾ. ನಾವಿಷ್ಟು ಸೊಪ್ಪನ್ನು ತೆಗೆದುಕೊಂಡಿದ್ದೇವೆ. ನಿಮಗೆ ಎಷ್ಟು ಬೇಕು ಅಷ್ಟು ಸೊಪ್ಪನ್ನು ನೀವು ತೆಗೆದುಕೊಳ್ಳಬಹುದು. ಈಗ ಇದನ್ನು ಕೂಡ ನೀರಿನಲ್ಲಿ ಚೆಂದ ತೊಳ್ಕೊಳ್ಳುವ. ಹಾಗೆ ನಿಮಗೆ ಇದು ರಸ್ತೆ ಬದಿಗಳಲ್ಲಿ ಅಥವಾ ಈಗ ಮಳೆಗಾಲದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಈ ಸೊಪ್ಪು. ಈ ದಂಟನ್ನೆಲ್ಲ ಬೇರೆ ಕಟ್ ಮಾಡಿ ಸೆಪ್ರೇಟ್ ಆಗಿ ಇಡಬೇಕು. ಅದು ಬೇಡ, ನಮಗೆ ಸೊಪ್ಪು ಮಾತ್ರ ಬೇಕಾದದ್ದು. ಹಾಗಾಗಿ ಅದನ್ನೊಂದು ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಕೊಳ್ಳಿ. ಪದಾರ್ಥಕ್ಕೆ ಬೇಕಾಗಿರುವ ತೆಂಗಿನ ತುರಿಯನ್ನು ತೆಗೆದುಕೊಳ್ಳುವ. ನೋಡಿ, ನಮ್ಮ ಅನ್ನ ಬೇಯ್ತಾ ಬಂದಿದೆ. ಇನ್ನು ನಾವು ಪದಾರ್ಥಕ್ಕೆ ರೆಡಿ ಮಾಡಿಕೊಳ್ಳುವ. ನಾವೀಗ ಒಂದು ಬಾಣಲೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇವೆ. ಈಗ ಇದನ್ನು ಚಂದ ಫ್ರೈ ಮಾಡಿ ಮತ್ತೆ ಗ್ರೈಂಡ್ ಮಾಡಿ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಉಂಟು. ಹಾಗಾಗಿ ಇದರ ಬಣ್ಣ ಬಿಡುವವರೆಗೆ ಫ್ರೈ ಮಾಡಬೇಕು. ಈ ಅಕ್ಕಿಯನ್ನು ಹುರಿತಾ ಹುರಿತಾ ಇದು ಮಂಡಕ್ಕಿ ರೀತಿ ಆಗಲಿಕ್ಕೆ ಶುರುವಾಗಿದೆ ನೋಡಿ. ಇನ್ನು ಸ್ವಲ್ಪ ಹಾಗೆ ಆಗಬೇಕು, ಅಲ್ಲಿಯವರೆಗೆ ಹುರಿವ. ಹಲಸಿನ ಬೀಜ, ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಟದ್ದು. ನಾವು ಮಳೆಗಾಲದಲ್ಲಿ ಇದನ್ನು ಒಲೆಗೆ ಹಾಕಿ ಸುಟ್ಟು ತಿನ್ನಬಹುದು. ಆದರೆ ಇವತ್ತು ನಾವು ಮಾಡ್ತಿರುವಂತಹ ಪಲ್ಯಕ್ಕೆ ಇದನ್ನು ಜಜ್ಜಿ ಹಾಕ್ತಾ ಇದ್ದೇವೆ, ಯಾಕಂದರೆ ಟೇಸ್ಟ್ ಇನ್ನೂ ಜಾಸ್ತಿ ಬರ್ತದೆ ಅಂತ ಹೇಳಿ. ನೋಡಿ, ಸ್ವಲ್ಪ ತೆಂಗಿನ ತುರಿ ತೆಗೆದುಕೊಂಡು ಇದನ್ನು ಕೂಡ ಹುರ್ಕೊಳ್ಳುವ, ಯಾಕಂದರೆ ನಮಗೆ ಪಲ್ಯಕ್ಕೆ ಆ್ಯಡ್ ಮಾಡಲಿಕ್ಕೆ ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ. ಸ್ವಲ್ಪ ಎಣ್ಣೆ ತೆಗೆದುಕೊಂಡಿದ್ದೇವೆ. ಇದು ಸ್ವಲ್ಪ ಬಿಸಿಯಾಗಲಿಕ್ಕೆ ಬಿಡುವ. ಈಗ ಬಿಸಿಯಾಗಿದೆ. ಈಗ ನಾವು ಈರುಳ್ಳಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ. ಈರುಳ್ಳಿ ಕೆಂಬಣ್ಣಕ್ಕೆ ತಿರುಗ್ತಾ ಬಂದಿದೆ. ಟೊಮ್ಯಾಟೊ ಸೇರಿಸಿಕೊಳ್ಳುವ. ಈ ಮರದಲ್ಲಿ ನಿಮಗೆ ಹಣ್ಣು ಕಾಣ್ತಾ ಇರಬಹುದು. ಇದು ಕಿತ್ತಳೆ ಹಣ್ಣಿನ ಮರ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಆ್ಯಡ್ ಮಾಡಿಕೊಳ್ಳುವ. ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ಈ ಹಲಸಿನ ಬೀಜಗಳನ್ನು ಸೇರಿಸ್ಕೊಳ್ಬೇಕು. ಈ ಹಲಸಿನ ಬೀಜಗಳನ್ನು ಸೇರಿಸ್ಕೊಳ್ತಾ ಇದ್ದೇವೆ. ಬೇಯ್ಲಿ ಅಂತ ಹೇಳಿ ನೀರು ಹಾಕೊಳ್ತಾ ಇದ್ದೇವೆ. ಈ ಮಳೆ ಬರುವ ಎಲ್ಲ ಲಕ್ಷಣ ಉಂಟು. ಅದಕ್ಕಿಂತ ಮುಂಚೆ ನಾವು ನಮ್ಮ ಅಡಿಗೆಯನ್ನು ಮುಗಿಸ್ಕೊಳ್ಬೇಕಾಗ್ತದೆ. ಬೇಯ್ತಾ ಬಂದಿದೆ. ಈಗ ನಾವು ಸೊಪ್ಪು ಹಾಕುವ. ತುಂಬ ಹೊತ್ತು ಬೇಯಲಿಕ್ಕಿಲ್ಲ, ಒಂದು ಸ್ವಲ್ಪ ಹೊತ್ತು ಬೇಯಿದ್ರೆ ಸಾಕು. ಆಗಲೇ ಮಳೆ ಬಂದಾಯಿತು, ಹಾಗಂತ ಹೇಳಿ ನಾವಿದನ್ನು ಅರ್ಧಕ್ಕೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಛತ್ರಿ ಎಲ್ಲ ಹಿಡಿದು ನಮ್ಮ ಅಡುಗೆಯನ್ನು ಮುಂದುವರಿಸ್ತಾ ಇದ್ದೇವೆ.
ನೋಡಿ ಇದು ಬೇಯ್ತಾ ಬಂದಿದೆ, ಸ್ವಲ್ಪ ಉಪ್ಪು ಕಮ್ಮಿ ಉಂಟು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇವೆ. ನೋಡಿ ಈಗ ಗರಂ ಮಸಾಲೆ ಹುಡಿ ಹಾಕಿಕೊಳ್ತಾ ಇದ್ದೇವೆ, ಅಚ್ಚ ಖಾರದ ಪುಡಿ ಹಾಕಿಕೊಳ್ತಾ ಇದ್ದೇವೆ. ಇರಬಹುದು ಮಳೆ ಬಂದು ನೀರೆಲ್ಲ ಹೇಗೆ ಬಣ್ಣ ಚೇಂಜ್ ಆಗಿದೆ ಅಂತ ಹೇಳಿ. ನಮ್ಮ ಪಲ್ಯ ಕೂಡ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ, ಇನ್ನು ಸ್ವಲ್ಪ ನೀರು ಬಿಟ್ಟರೆ ಸಾಕು. ಫೈನಲಿ ನಮ್ಮ ಪಲ್ಯ ರೆಡಿ ಆಗಿದೆ. ಇನ್ನು ಇದಕ್ಕೆ ನಾವು ತುರಿದಿಟ್ಟುಕೊಂಡಿರುವಂತಹ ತೆಂಗಿನ ತುರಿ ಮತ್ತು ಅಕ್ಕಿಯನ್ನು ಹಾಕಿದರೆ ಸಾಕು. ನೋಡಿ ಹುರಿದು ಪುಡಿ ಮಾಡಿದ ಅಕ್ಕಿಯ ಹುಡಿಯನ್ನು ಹಾಕ್ತಾ ಇದ್ದೇವೆ. ನೋಡಿ ನಮ್ಮ ಫೈನಲಿ ರೆಸಿಪಿ ರೆಡಿ ಆಗಿದೆ. ಇನ್ನು ಊಟದೊಟ್ಟಿಗೆ ಇದನ್ನು ತಿನ್ನೋದು ಮಾತ್ರ ಬಾಕಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.